ಏನು ಸ್ವಾಮಿ ಈ ನಿಮ್ಮ ಚೀರಾಟ? ಇದು ನನ್ನ ಚೀರಾಟವಲ್ಲ ಜ್ಯೋತಿ, ಇದು ನನ್ನ ಹೋರಾಟ. ಅಲ್ಲ, ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿರೋ ನೀವು ಈ ರೀತಿ ಚೀರಾಡಿದ್ರೆ ನನ್ಗೆ ಯಾಕೋ ಸರಿ ಕಾಣದು. ಅಂದ್ರೆ ಬ್ರಿಟಿಷರಂತ ಕೆಲವೊಂದು ನಾಯಿಗಳು ಬಡವರ ಹೊಟ್ಟೆಯನ್ನು ಹೊರಗೆ ತಂದು ಬದುಕುತ್ತಿರುವುದು ಅದು ನಿಮಗೆ ಸರಿ ಕಾಣುವುದೇ? ಶಾಂತಿ ಶಾಂತಿ ಎಂದು ಗುಂಪು ಕಟ್ಟಿಕೊಂಡು ಹಗಲಿರುವುದು ಎನ್ನದೆ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡ ಮಹಾತ್ಮ ಗಾಂಧಿಯನ್ನು ಕೊಂದನು. ತಾಯಿಯನ್ನು ಕಳೆದುಕೊಂಡು ನನ್ನ ಕಂದ ರವಿ ತಂದೆಯಿಂದ ಅಕ್ಕರೆಯಿಂದ ಮನೆಗೆ ಬಂದರೆ ಆ ದುಷ್ಟರಿಂದ ಮೃತ್ಯು ಲೋಕವನ್ನು ಕಂಡನಲ್ಲ, ಅದು ನಿನಗೆ ಸರಿ ಕಾಣುವುದೇ? ಇಲ್ಲ, ಆ ದುಷ್ಟರನ್ನು ಸಂಹಾರ ಮಾಡಬೇಕೆಂದರೆ ಇದ್ದ ಅಧಿಕಾರವೆಲ್ಲ ಸದ್ದಿಲ್ಲದ ಹೋಯ್ತಲ್ಲ, ಅದು ನಿನಗೆ ಸರಿ ಕಾಣುವುದೇ? ಏನು ಜೊತೆ? ಅದಕ್ಕಾಗಿ ಈ ಗಂಡು ನೀನು ಹೊರಟಿರುವೆ. ಅವರು ಒಬ್ಬವರ ಗುಂಡನ್ನು ತೆಗೆಯಲು. ಸರಿ, ಇವತ್ತು ಶುಕ್ರವಾರ ಆ ತಾಯಿ ಪೂಜೆ ಮಾಡಿ ಶಾಂತಿ ತಾಳುವುದನ್ನು ಬಿಟ್ಟು ಈ ರೀತಿ ಕ್ರಾಂತಿ ತಾಳಿದ್ರೆ ಹೇಗೆ? ಕ್ರಾಂತಿ ತಾಳಲೇಬೇಕು ಜ್ಯೋತಿ, ಕ್ರಾಂತಿ ತಾಳಲೇಬೇಕು. ಆ ದುಷ್ಟರನ್ನು ಸಂಹಾರ ಮಾಡಬೇಕಾದರೆ ಈ ಜಗದ ದೇವಿ ಆ ಮಹರ್ಷಿಯನ್ನು ಸಂಹಾರ ಮಾಡಬೇಕಾದ್ರೆ ಬ್ರಹ್ಮ ವಿಷ್ಣು ನಿಂತು ಸಪೋರ್ಟ್ ಮಾಡಿದಂತೆ. ಆದ್ರೆ ಇಂದು ನನಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಒಬ್ಬನಿಗಾಗಿ ಹೋರಾಡಿ ಆ ದುಷ್ಟರನ್ನು ಕೊಂದೇ ಕೊಲ್ಲುತ್ತೇನೆ. ಬರ್ತೇನೆ ಜ್ಯೋತಿ, ಬರ್ತೇನೆ. ಹೋಗೇ ಬಿಟ್ಟ ತಾಯಿ ಜಗನ್ಮಾತೆ, ನೀನಾದ್ರೂ ನಮ್ಮನ್ನು ಉದ್ಧಾರ ಮಾಡು ತಾಯಿ, ಉದ್ಧಾರ ಮಾಡು. ಎಷ್ಟು ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಜೊತೆ? ಏ ಕಾಮುಕ, ನೀನ್ ಯಾಕೆ ಇಲ್ಲಿ? ಹಾ, ನಾನು ಏಕೆ ಇಲ್ಲಿ? ಹೆದರ ಬೇಡ ಜೊತೆ, ಹೆದರ ಬೇಡ. ಮುಚ್ಚುವ ಬಾಯ್ನ. ಯಾರು ಇಲ್ಲದ ಸಮಯ ಸಾಧಿಸಿ ಒಂದು ಒಂಟಿ ಹೆಣ್ಣಿಗೆ ಈ ರೀತಿ ಮಾತನಾಡ್ತಿರ್ವಿಯಲ್ಲ, ಊಟವೆಂದು ತಿಳಿದುಕೊಂಡಿದ್ದೀಯಾ? ನೋಡು, ಈ ಪತಿವ್ರತೆ ಕೊರಳಲ್ಲಿ ಪತಿ ಪರಮಾತ್ಮನ ಮಂಗಲ ಸೂತ್ರವಿದೆ ಎಂಬುದನ್ನು ಚೆನ್ನಾಗಿ ಕಣ್ತೆರೆದು ನೋಡಿ. ನೀವು ಇಬ್ಬರು ಅಣ್ಣ ತಮ್ಮಂದಿರು. ಮಂಗಲ ಸೂತ್ರ ಜ್ಯೋತಿ, ನನ್ನ ತಮ್ಮ ಶರತ್ ಕಟ್ಟಬೇಕಾದ ಕರುವಿನ ದಾರವನ್ನು ಇನ್ನೊಬ್ಬರ ಸೊತ್ತಾಯಿತು. ಇನ್ನು ನಾನು ಧರಿಸಬೇಕಾದ ಕಾಲುಂಗುರನ್ನು ಮತ್ತೇನು ಹೇಳ್ತಿದ್ಯಾ ಜೊತೆ? ನೀಚ, ಈ ನಾಡಿನ ಜನತೆಯ ರಕ್ಷಣೆ ಮಾಡಬೇಕಾದ ನೀನು ನಾಡ ತಾಯಿ ಅಂತಿರುವ ಒಂದು ಹೆಣ್ಣನ್ನು ಕೆಣಕಲು ಬಂದಿದ್ಯಲ್ಲ, ಎಲ್ಲಿದೆ ಶಾಂತಿಯಿಂದ ತೊಟ್ಟಿರುವ ಆನಿನ ಕಾಲಿ ಪಟ್ಟೆ? ಸತ್ಯ ಶಾಂತಿ ಎಂದು ಈ ಕಲಿಯುಗದಲ್ಲಿ ಹೋಗುತ್ತಾ ನಡೆದರೆ ಅದು ಎಂದಿಗೂ ಸಾಧ್ಯವಿಲ್ಲ ಜ್ಯೋತಿ, ಸಾಧ್ಯವಿಲ್ಲ. ಮಣ್ಣು ಸೇರಿದರೂ ಕೂಡ ಜಗದ ಕಣ್ಣಾಗಿ ಸಾಯುತ್ತೇನೆ ವಿನಃ ನಿಮ್ಮತ್ತ ಶ್ರೀಮಂತರ ಸೊತ್ತಾಗಿ ಸಾಯುವುದಿಲ್ಲ. ನೋಡು ಜ್ಯೋತಿ, ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ನೀ ನನ್ನ ಒಳಾಗದಿಲ್ಲದಿದ್ದರೆ ನಿನ್ನ ಜೀವಂತ ಸುಟ್ಟು ಬಿಡುವೆ. ಏನಂತೀಯ? ನರಬೇತವಿ
ನಾನೇನು ಕುಲಗೆಟ್ಟ ಹೆಣ್ಣಲ್ಲ. ಯಾಕಂದ್ರೆ ಛಲದಿಂದ ಶೀಲವನ್ನು ಉಳಿಸಿಕೊಂಡು ನನ್ನ ಗಂಡನ ಪಟ್ಟದ ರಾಣಿ ನಾನು. ಪಟ್ಟದ ರಾಣಿ ಪಟ್ಟದ ರಾಣಿ ಆಗಿರಬಹುದು ಜೊತೆ. ಈಗ ನೀನು ಗಂಡನಿಲ್ಲದ ಬಲೆ ಆ ಬಾ ನನ್ನವಳು ಆಗಲಿಕ್ಕೆ. ಅವಲಿ ಹೆಣ್ಣಂದರೆ ಮೈ ಮೇಲೆ ಹೋಗೋದು ಗೂಳಿ ಅಂತ ಕೇಳಿದ್ರಿ. ಬಾಯಿ ಮುಚ್ಚು ಬದ್ಮಾಶ್. ಈ ನನ್ನ ಕಾರ್ಯಕ್ಕೆ ಆದಿಯಾಗಲು ಬಂದವನು ನೀನೇ ಅವನಿದೆ. ಅವಳು ಅಣ್ಣ. ಬತ್ತಿ ಹೋದರೂ ಕೂಡ ಪ್ರಕಾರ ಹಾಗೆ ಇರುವುದು. ಹರಿಯ ಅಷ್ಟೆಲ್ಲ ನಿನ್ನ ಶಿವ ಪರಮಾತ್ಮ ಬಾಂಧವರು ನನ್ನ ಕಾರ್ಯಕ್ಕೆ ಆದಿಯಾಗಲು ಬಂದೆಲ್ಲ ಬಡ್ಡಿ ಮಗನೇ. ಇವತ್ತು ನಿನ್ನ ಪ್ರಾಣವನ್ನು ತೆಗೆಯದೆ ಬಿಡುವುದಿಲ್ಲ. ಸುಮ್ಮನೆ ನಿನ್ನ ಹೊರಟೋಗಿ ಬಿಡು. ಜ್ಞಾನವಿಲ್ಲದ ಪಸುವೆ, ಲೇ ರಾಜ, ಯಾರ ಜನ್ಮ ಯಾರ ಕೈಯಲ್ಲಿತ್ತು? ಇಂದು ನೀನು ಅವಳ ಪ್ರಾಣ ರಕ್ಷಣೆಗೆ ಬಂದು ಅವಳ ಮಾನವನ್ನು ಕಾಪಾಡಿಬಿಟ್ಟೆ. ಮುಂದೆ ಸಿಕ್ಕಾಗ ನೋಡಿಕೊಳ್ತೇನೆ ಮಗನೇ. ಗುಡ್ ಬಾಯ್. ಹೋಗಲೇ ಕೊಂಡೆ. ಸಮಾಧಾನ ಮಾಡಿಕೊಂಡ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವ ಪ್ರಾಣವನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳಲ್ಲ. ಅಮ್ಮ ನಡಿಯಮ್ಮ ಮನೆಗೆ ಒಳಗಡೆ. ಸರಿ ಆಯ್ತಮ್ಮ.